ಕೈ ಮುಗಿದರೆ ಕಷ್ಟವ ಕಳೆಯುವ ದೊರೆಯುವ ನೆನೆದರೆ ಕರೆದರೆ ಕ್ಷಣದಲ್ಲೇ ದೊರಕುವ. ರಾಜ್ಯಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದ್ದ ಕರ್ನಾಟಕ ಯೂತ್ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ಆಯ್ಕೆಯ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು, ಹಲವು ಸಂಭಾವ್ಯ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದಾರೆ. ಅದರಲ್ಲೂ ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕ ಕೆವೈ ನಂಜೇಗೌಡರ ಪುತ್ರ ಸುನಿಲ್ ನಂಜೇಗೌಡರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಭರ್ಜರಿ ಜಯದೊಂದಿಗೆ ಆಯ್ಕೆಯಾಗಿದ್ದಾರೆ. ಆ ಮೂಲಕ ತಮ್ಮ ತಂದೆಯ ವರ್ಚಸ್ಸು ಹಾಗೂ ಘನತೆಯನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ರಾಜ್ಯಾದ್ಯಂತ 60,000ಕ್ಕೂ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಮುಖ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಯುವ ನಾಯಕ ಸುನಿಲ್ ನಂಜೇಗೌಡ. ಆದ್ದರಿಂದಲೇ ಮಾಲೂರಿನ ಶಾಸಕ ನಂಜೇಗೌಡರ ಮನೆಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸುನಿಲ್ ನಂಜೇಗೌಡರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ತಿನಿಸಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಇದೇ ವೇಳೆ ತಮ್ಮ ಸುಪುತ್ರನ ರಾಜಕೀಯ ಜೀವನದ ಮೊದಲ ಗೆಲುವಿನಿಂದ ಸಂತಸಗೊಂಡಿರುವ ಶಾಸಕ ನಂಜೇಗೌಡರು ಮಗನಿಗೆ ಸಿಹಿ ತಿನಿಸುವ ಮೂಲಕ ಆಶೀರ್ವಾದ ಮಾಡಿದ್ರು. ಈ ಅಮೃತ ಘಳಿಗೆಗೆ ನೂರಾರು ಜನ ಸಾಕ್ಷಿಯಾಗಿದ್ರು. ಈ ಗೆಲುವಿನ ಮೂಲಕ ಸುನಿಲ್ ನಂಜೇಗೌಡರು ತಮ್ಮ ರಾಜಕೀಯ ಜೀವನದ ಮೊದಲ ಹೆಜ್ಜೆಯನ್ನ ಗೆಲುವಿನೊಂದಿಗೆ ಇಟ್ಟಿದ್ದಾರೆ. ಇದೇ ವೇಳೆ ಗೆಲುವಿನ ಸಂಭ್ರಮದಲ್ಲೇ ಮಾತನಾಡಿದ ಸುನಿಲ್ ನಂಜೇಗೌಡರು, ಇಂದು ಯೂತ್ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೇನೆ. ರಾಜ್ಯಾದ್ಯಂತ 60,000ಕ್ಕೂ ಹೆಚ್ಚು ಮತಗಳು ನನಗೆ ಬಂದಿದೆ. ಇದಕ್ಕಾಗಿ ನಮ್ಮ ಕಾರ್ಯಕರ್ತರು 1 ತಿಂಗಳುಗಳ ಕಾಲ ನನ್ನೊಂದಿಗೆ ಪ್ರಚಾರ ಮಾಡುತ್ತಾ ಸಹಕರಿಸಿದ್ದಾರೆ. ತಾವೇ ಚುನಾವಣೆಗೆ ನಿಂತಿದ್ದೇವೆ ಎಂಬಂತೆ ಶ್ರಮಪಟ್ಟು ಗೆಲ್ಲಿಸಿದ್ದಾರೆ. ಇದರಲ್ಲಿ ಮಾಲೂರಿನ ಶಾಸಕರಾದ ನಂಜೇಗೌಡರ ಸಹಕಾರವೂ ದೊಡ್ಡದಿದೆ. ಅವರ ಆಶೀರ್ವಾದದಿಂದ, ಕಾರ್ಯಕರ್ತರ ಶ್ರಮದಿಂದ ನಾನು ಗೆದ್ದಿದ್ದೇನೆ. ಅವರಿಗೆಲ್ಲ ಅಭಿನಂದನೆಗಳನ್ನು ತಿಳಿಸ್ತೇನೆ ಎಂದರು. ಕರ್ನಾಟಕ ಯುವ ಕಾಂಗ್ರೆಸ್ನ ಚುನಾವಣೆ ಫಲಿತಾಂಶ ಬಂದಿದೆ. ಆ ಫಲಿತಾಂಶದಲ್ಲಿ ನಾನು ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ, ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಆ ಚುನಾವಣೆಯಲ್ಲಿ ನನಗೆ ಕರ್ನಾಟಕಾದ್ಯಂತ ಸುಮಾರು 60,031 ಮತಗಳನ್ನ ನನಗೆ ನೀಡಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ವಿಶೇಷವಾಗಿ ಯುವ ಕಾರ್ಯಕರ್ತರಾಗಿರ್ಬೋದು, ಅದೇ ರೀತಿ ನನ್ನ ಭಾಗದ ನನ್ನ ಮಾಲೂರು ತಾಲೂಕಿನ ಎಲ್ಲ ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ, ಸದಸ್ಯರುಗಳಿಗೆ, ಎಲ್ಲ ನಮ್ಮ ಕೌನ್ಸಿಲರ್ಗಳಿಗೆ, ವಿಶೇಷವಾಗಿ ಮಾನ್ಯ ಶಾಸಕರಾದ ಶ್ರೀ ಕೆವೈ ನಂಜೇಗೌಡರಿಗೆ ನಾನು ಈ ಸಮಯದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ನಂತರ ಮಾತನಾಡಿದ ಶಾಸಕ ನಂಜೇಗೌಡರು, ನಮ್ಮ ಮಗ ಸುನಿಲ್ ನಂಜೇಗೌಡ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ 2ನೇ ಸ್ಥಾನ ಅಲಂಕರಿಸಿದ್ದಾರೆ. ಮೊದಲ ಸ್ಥಾನದಲ್ಲಿ ಜಾರಕಿಹೊಳಿಯವರ ಮಗ ಆಯ್ಕೆಯಾಗಿದ್ದಾರೆ. ನಾನು ಸಹ ಯೂತ್ ಕಾಂಗ್ರೆಸ್ನಿಂದಲೇ ಬಂದವನು. ನನ್ನ ಹೆಂಡತಿ ಮಂಡಲ ಪಂಚಾಯಿತಿಯಿಂದ ಬಂದವಳು. ಈಗ ನನ್ನ ಮಗ ರಾಜಕೀಯದ ಮೊದಲ ಗೆಲುವು ದಾಖಲಿಸಿದ್ದಾನೆ. ಅವನನ್ನ ಗೆಲ್ಲಿಸಿದ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಅಭಿನಂದನೆಗಳು ಎಂದರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಯೂತ್ ಕಾಂಗ್ರೆಸ್ ಚುನಾವಣೆಯ ರಿಸಲ್ಟ್ ಅನ್ನ ಇವತ್ತು ಅನೌನ್ಸ್ ಮಾಡಿದ್ದಾರೆ. ರಾಜ್ಯ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು, ತಾಲೂಕಿನ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಇವೆಲ್ಲ ಕೂಡ ಇವತ್ತು ಅನೌನ್ಸ್ ಆಗಿದೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಮಗ ಸುನಿಲ್ ನಂಜೇಗೌಡ ಸ್ಪರ್ಧೆ ಮಾಡಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 101 ಜನ ಏನು ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳಿದ್ರು, ಆ ಪ್ರಧಾನ ಕಾರ್ಯದರ್ಶಿಗಳಲ್ಲಿ 2ನೇ ಸ್ಥಾನದಲ್ಲಿ ಇವತ್ತು ಜಯಗಳಿಸಿದ್ದಾರೆ ಅಂತೇಳಿ ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಕಾರಣ ಏನು ಅಂದರೆ, ರಾಜಕಾರಣ ಪ್ರಾರಂಭ ಆಗಿದ್ದು ನಂದು ಕೂಡ ಯೂತ್ ಕಾಂಗ್ರೆಸ್ಸಿಂದ. 86ರಲ್ಲಿ ಮಂಡಲ ಪಂಚಾಯತಿ ರಾಜಕಾರಣ ಪ್ರವೇಶ ಆದರೂ ಕೂಡ ಅದು ನನ್ನ ಶ್ರೀಮತಿಯವರು ಮಂಡಲ ಪಂಚಾಯತಿಗೆ ಫಸ್ಟ್ ರಾಜಕಾರಣ ನಾನು ಪ್ರಾರಂಭ ಆಗಿದ್ದು ಎಲ್ಲಿಂದ ಅಂದರೆ ಯೂತ್ ಕಾಂಗ್ರೆಸ್ಸಿಂದ ಪ್ರಾರಂಭ ಆಯಿತು. ಅದೇ ರೀತಿ ನನ್ನ ಮಗ ಸುನೀಲ್ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯ
ಹುಚ್ಚಿದಂಗಿದೆ. ಅವನು ಕೂಡ ಯೂತ್ ಕಾಂಗ್ರೆಸ್ ಇಂದ ಪ್ರಾರಂಭ ಆಗಿದೆ. ಅದು ರಾಜ್ಯದ ಯೂತ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ 2ನೇ ಸ್ಥಾನದಲ್ಲಿ ಏನು ಓಟ್ ಹಾಕ್ಸ್ಕೊಂಡಿರೋದಲ್ಲಿ ಇದ್ದಾರೆ. ಮೊದಲನೇ ಸ್ಥಾನ ನಮ್ಮ ಜಾರಕಿಹೊಳಿ ಅವ್ರ ಮಗ, 2ನೇ ಸ್ಥಾನ ನಮ್ಮ ಸುನೀಲ್. ಖುಷಿ ಆಗ್ತದೆ. ಜವಾಬ್ದಾರಿ ಕೂಡ ಅಷ್ಟೇ ಜಾಸ್ತಿ ಇದೆ ಅವ್ರಿಗೆ. ಯೂತ್ ಕಾಂಗ್ರೆಸ್ ಅಂದ್ರೆ ತುಂಬಾ ಕಷ್ಟಪಡ್ಬೇಕು. ನಾವೆಲ್ಲ ಅದನ್ನ ನೋಡಿದ್ದೀವಿ. ನಾವು ಇವತ್ತು ಅಂತ ಅವಕಾಶ ಸುನೀಲ್ ಅವ್ರಿಗೆ ಸಿಕ್ಕಿರೋದ್ರಿಂದ ಖುಷಿ ಆಗೋ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಸಹಕಾರ ಕೊಡೋದ್ರಲ್ಲಿ ಮತ್ತೆ ವಿಶೇಷವಾಗಿ ಯುವಕರು ನಮ್ಮ ಸುನೀಲ್ ನಂಜೇಗೌಡರನ್ನ ಗುರುತಿಸಿರೋದಕ್ಕಾಗಿ ನಾನು ಕೂಡ ಎಲ್ಲ ಯುವಕರಿಗೆ ಮತ್ತೆ ಹಿರಿಯರು ಕೂಡ ನನ್ನ ಧನ್ಯವಾದಗಳು ಹೇಳ್ಬೇಕಾಗ್ತದೆ. ನಂತರ ಸುನೀಲ್ ನಂಜೇಗೌಡರ ಅಭಿಮಾನಿಯೊಬ್ಬ ಮಾತನಾಡಿ, ಇಂದು ನಮ್ಮ ಜನಪ್ರಿಯ ಶಾಸಕರಾದ ನಂಜೇಗೌಡರ ಮಗ ಸುನೀಲ್ ನಂಜೇಗೌಡರು ಗೆದ್ದಿದ್ದಾರೆ. ರಾಜ್ಯದ ಯುವಕರು ಅವರನ್ನ ಗೆಲ್ಲಿಸಿದ್ದಾರೆ. ಅವರನ್ನ ಮುಂದೆಯೂ ಸಹ ಹೀಗೆ ಸೋಲಿಲ್ಲದ ಸರದಾರನನ್ನಾಗಿ ಮಾಡುತ್ತೇವೆ. ಅವರಿಗೆ ಯುವಕರ ಸಮಸ್ಯೆ, ಬಡವರ ಸಮಸ್ಯೆ ಚೆನ್ನಾಗಿ ಗೊತ್ತಿದೆ. ಅವರನ್ನ ಗೆಲ್ಲಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆಗಳು. ನಮ್ಮ ಮಾಲೂರಿನ ಜನಪ್ರಿಯ ಶಾಸಕರಾದಂತಹ KY ನಂಜೇಗೌಡರ ದ್ವಿತೀಯ ಪುತ್ರ ಸುನೀಲ್ ನಂಜೇಗೌಡರು ಮಾಲೂರಿನಲ್ಲಿ ಅತಿ ಹೆಚ್ಚು ಒಂದು ಕಷ್ಟಕ್ಕೆ ಸ್ಪಂದಿಸೋದಾಗಲಿ, ಅವರ ಕೆಲಸಗಳು ಕಾರ್ಯಗಳು ಏನು ಎಲ್ಲನೂ ಮೆಚ್ಚಿ ಕರ್ನಾಟಕದಲ್ಲೇ ಯುವಕರು ಎಲ್ಲನೂ ಇವತ್ತು ಅವರ ಎಲೆಕ್ಷನ್ಗಾಗಿ ದುಡಿದು ಅವರನ್ನು ಇವತ್ತು ಕರ್ನಾಟಕದ ಕಾರ್ಯದರ್ಶಿಯಾಗಿ ಅವರನ್ನು ಜೈಬೇರಿಸಿದ್ದಾರೆ. ಅವರಿಗೆ ತುಂಬ ಅಭಿನಂದನೆಗಳನ್ನು ಕರ್ನಾಟಕದ ಯುವಕರು ಎಲ್ಲರೂ ಕಷ್ಟಪಟ್ಟು ಗೆಲ್ಲಿಸಿ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಸುನೀಲ್ ನಂಜೇಗೌಡರನ್ನ ಇದೇ ಮಟ್ಟವಾಗಿ ಸೋಲಿನ ಸರದಾರನಾಗಿ ಕರ್ಕೊಂಡು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ತೆ. ಕೈ ಮುಗಿದರೆ ಕಷ್ಟವ ಕಳೆಯುವ ದೊರೆಯುವ